ಹಾಯ್ ಹಲೋ ಎಲ್ಲ ರಾಜ್ಯ ಸರ್ಕಾರಿ ನೌಕರರಿಗೆ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರರಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ಬರ್ತಾ ಇದೆ. ಇನ್ನೂ ಎಷ್ಟು ದಿನ ವೇಟ್ ಮಾಡಬೇಕು 7ನೇ ವೇತನ ಆಯೋಗವನ್ನು ಪಡೆಯೋದಕ್ಕೆ? 7ನೇ ವೇತನ ಆಯೋಗದ ಅಡಿಯಲ್ಲಿ ಸಂಬಳವನ್ನು ಪಡೆಯೋದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಇನ್ನೂ ಎಷ್ಟು ದಿನ ವೇಟ್ ಮಾಡಬೇಕು ಅನ್ನೋ ಒಂದು ಬಹುಮುಖ್ಯವಾಗಿರುವಂಥ ಪ್ರಶ್ನೆ ಇವತ್ತು ಎಲ್ಲ ಸರ್ಕಾರಿ ನೌಕರರು ಸರ್ಕಾರಕ್ಕೆ ಮತ್ತು ನಮ್ಮ ಒಂದು ವೇತನ ಸಮಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಏನು ಪದಾಧಿಕಾರಿಗಳಿದ್ದಾರೆ ಅವರಿಗೆ ಆ್ಯಂಡ್ ನಮ್ಮ ಒಂದು ಅಚ್ಚುಮೆಚ್ಚಿನ ನಾಯಕರಾಗಿರುವಂಥ CS ಷಡಕ್ಷರಿ ಅವರು ಇವಾಗ ಅಷ್ಟು ಜಾಸ್ತಿ ಆಗಿರುವಂಥ ಒಂದು ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇಲ್ಲ. ಸೊ ಯಾಕೆ ಈ ರೀತಿಯಾಗಿ ವಿಳಂಬ ಆಗ್ತಾನೆ ಹೋಗ್ತಾ ಇದೆ? ಸುಮಾರು ಬರೀ 6 ತಿಂಗಳಲ್ಲಿ ನೀಡಬೇಕಾಗಿರುವಂಥ ರಿಪೋರ್ಟ್ ನೀಡೋದಕ್ಕೆ ಈ ಒಂದು ಸೋ ಕಾಲ್ಡ್ ಪದಾಧಿಕಾರಿಗಳು ಮತ್ತು ನಮ್ಮ ಒಂದು ಅಧ್ಯಕ್ಷ ಉಪಾಧ್ಯಕ್ಷರುಗಳು ಇಷ್ಟು ವಿಳಂಬವನ್ನು ಮಾಡ್ತಾ ಇರುವಂಥದ್ದು. ಹಾಗಾದರೆ ರಿಪೋರ್ಟ್ ಎಲ್ಲಿವರೆಗೂ ಬಂದಿದೆ? ಯಾವಾಗ ಅಂತಿಮವಾಗಿರುವಂಥ ರಿಪೋರ್ಟನ್ನು ಸಲ್ಲಿಕೆ ಮಾಡಲಾಗುತ್ತೆ? ಮುಂಬರುವ ಏನು ಈ ಎಲೆಕ್ಷನ್ಸ್ಗಳಿದೆ ಆ ಒಂದು ಎಲೆಕ್ಷನ್ಗಳಿಗಿಂತ ಮುಂಚೆ ವೇತನ ಸಮಿತಿ ತನ್ನ ಒಂದು ರಿಪೋರ್ಟನ್ನು ನೀಡಿದ್ರೆ ಅಟ್ಲೀಸ್ಟ್ ಸರ್ಕಾರಿ ನೌಕರರು ಸರ್ಕಾರದ ಮೇಲೆ ಪ್ರೆಷರ್ ಹಾಕುವ ಮುಖಾಂತರ ವೇತನ ಆಯೋಗವನ್ನು ಇಂಪ್ಲಿಮೆಂಟ್ ಮಾಡಿಸಿಕೊಳ್ಳೋದಕ್ಕೆ ಒಂದು ಕೊನೆಯ ಅವಕಾಶ ಸಿಗುತ್ತೆ. ಬಟ್ ಇಲ್ಲಿವರೆಗಿನ ಬೆಳವಣಿಗೆಗಳನ್ನು ನಾವು ನೋಡ್ತಾ ಇದ್ರೆ ಸರ್ಕಾರಿ ನೌಕರರ ಪರವಾಗಿ ಇನ್ನೂ ಯಾವುದೇ ರೀತಿಯಾದಂಥ ಪ್ರಿಪರೇಷನ್ ಇಲ್ಲದ ಹಾಗೆ, ಯಾವುದೇ ರೀತಿಯಾದಂಥ ಇಂಟರ್ಮೀಡಿಯೇಟ್ ಇನ್ಫಾರ್ಮೇಷನ್ನ ರಿಲೀಸ್ ಮಾಡದೆ ವೇತನ ಸಮಿತಿಗಳು ಈ ರೀತಿಯಾಗಿ ಸ್ತಬ್ಧವಾಗಿ ಕೂತಿರುವಂಥದ್ದು ನೋಡಿದ್ರೆ ನಿಜಕ್ಕೂ ಅಚ್ಚರಿಯಾಗಿರುವಂಥ ಒಂದು ಸಂಗತಿ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರುವಂಥ CS ಷಡಾಕ್ಷರಿ ಅವರು ಕೂಡ ಈ ಮೊದಲು ಯಾವಾಗ ಈ ಒಂದು ಸರ್ಕಾರ ಬರೋಕ್ಕಿಂತ ಮುಂಚೆ ತುಂಬಾ ಆಕ್ಟಿವ್ ಆಗಿ ವೇತನ ಸಮಿತಿಯ ಜೊತೆ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಕೊಂಡಿದ್ರು. ಬಟ್ ಇವಾಗ ಕಂಪ್ಲೀಟ್ ಆಗಿ ತಮ್ಮ ಒಂದು ಸಂಚಲನವನ್ನು ನಿಂದಿರಿಸಿರುವಂಥ ಒಂದು ಷಡಕ್ಷರಿ ಅವರು ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ? ಹಾಗಾದರೆ ಇನ್ನೂ ಎಷ್ಟು ದಿನ ವೇಟ್ ಮಾಡಬೇಕು? ಈ ರೀತಿಯಾಗಿ ವೇಟ್ ಮಾಡ್ತಾ ಹೋದರೆ ಸರ್ಕಾರಿ ನೌಕರಿಗೆ ಯಾವಾಗ ಸಿಗುವುದು ಈ ಒಂದು ವೇತನ ಆಯೋಗ? ಯಾವಾಗ ಸಿಗಲಿದೆ ವೇತನ ಸಮಿತಿ? ತನ್ನ ಒಂದು ರಿಪೋರ್ಟ್ ಯಾವಾಗ ನೀಡಲಿದೆ? ಏನಕ್ಕಂದರೆ ವೇತನ ಸಮಿತಿ ರಿಪೋರ್ಟ್ ನೀಡುವಂಥದ್ದು ತುಂಬ ಇಂಪಾರ್ಟೆಂಟ್ ಟಾಸ್ಕ್ ಆಗಿದೆ. ಈ ಒಂದು ರಿಪೋರ್ಟ್ ಬಂದ ಮೇಲೇ ನಮ್ಮ ಒಂದು ಸರ್ಕಾರಿ ನೌಕರರು ಹಣಕಾಸು ಇಲಾಖೆ ಕಡೆಯಿಂದ ಒಂದು ಕ್ಲಿಯರೆನ್ಸನ್ನು ಪಡೆದು ಸರ್ಕಾರ ತಮ್ಮ ಒಂದು ಸಂಬಳವನ್ನು ರಿಲೀಸ್ ಮಾಡಬೇಕು ಅಂತ ಪ್ರೆಷರ್ ಹಾಕ್ಬೋದು. ಬಟ್ ಇಲ್ಲಿ ಯಾವಾಗ ಒಂದು ಹೊಸ ಸರ್ಕಾರ ಬಂದಿದೆ ಅಲ್ಲಿಂದ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಯಾವುದೇ ಒಂದು ಅಧಿಕೃತವಾಗಿರುವಂಥ ಮಾಹಿತಿ ಬರ್ತಾ ಇಲ್ಲ. ಜಸ್ಟ್ ವೇತನ ಸಮಿತಿ ಕೆಲಸ ಮಾಡ್ತಿದೆ ಅಂತ ಹೇಳ್ತಾರೆ. ಬಟ್ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ, ಎಷ್ಟು % ರಿಪೋರ್ಟ್ ಕಂಪ್ಲೀಟ್ ಆಗಿದೆ, ಅಟ್ಲೀಸ್ಟ್ ಒಂದು ಪತ್ರವನ್ನು ರಿಲೀಸ್ ಮಾಡುವ ಮುಖಾಂತರ ಸರ್ಕಾರಿ ನೌಕರಿಗೆ ಇದರ ಬಗ್ಗೆ ಒಂದು ಉಲ್ಲೇಖವನ್ನು ಮಾಡಿದ್ರೆ ಅಟ್ಲೀಸ್ಟ್ ನಮ್ಗೆ ಗೊತ್ತಾಗುತ್ತೆ ಒಂದು ಕೆಲಸ ಮಾಡ್ತಾ ಇದ್ದಾರೆ, ಕಂಪ್ಲೀಟ್ ಆಗ್ಬೋದು ಅಂತ. ಬಟ್ ಅದು ಯಾವುದೇ ರೀತಿಯಾದಂಥ ರಿಪೋರ್ಟ್ ಇನ್ನೂ ಬರ್ತಾ ಇಲ್ಲ. ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿಯೂ ಕೂಡ ಯಾರು ಒಬ್ಬರು ಕೂಡ ಪ್ರಶ್ನೆಯನ್ನು ಕೇಳ್ತಾ ಇಲ್ಲ. 2 ವರ್ಷಗಳ ಹಿಂದೆ ನೀಡಬೇಕಾಗಿರುವಂಥ ವೇತನ ಆಯೋಗ ಇನ್ನೂ ಕೂಡ ಯಾಕೆ ಡಿಲೇ ಆಗ್ತಾ ಇದೆ? ಚಿಕ್ಕ ಪುಟ್ಟ ರಾಜ್ಯಗಳು, ಅತಿ ಕಡುಬಡುವ ರಾಜ್ಯಗಳು ನೀಡಿರುವಂಥ 7ನೇ ವೇತನ ಆಯೋಗ ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರಿಗೆ ಯಾಕೆ ಇನ್ನೂ ಸಿಗ್ತಾ ಇಲ್ಲ? ನಮ್ಮ ಒಂದು ರಾಜ್ಯ ಸರ್ಕಾರಿ ನೌಕರರ ಒಂದು ಸ್ಯಾಲ್ರಿ ಕಂಪೇರ್ ಮಾಡಿದ್ರೆ ಮತ್ತೊಂದು ಅಕ್ಕಪಕ್ಕದ ರಾಜ್ಯಗಳಾಗಿರುವಂಥ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್, ಈವನ್ ರೀಸೆಂಟಾಗಿ ಕ್ರಿಯೇಟ್ ಆಗಿರುವಂಥ ತೆಲಂಗಾಣ, ಈ ಒಂದು ನೌಕರರುಗಳಿಗೆ ಕಂಪೇರ್ ಮಾಡಿದಾಗ 40ರಿಂದ 45% ಕೂಡ ಕಡಿಮೆ ಸಂಬಳ ಯಾಕೆ ಪಡಿತಾ ಇದ್ದಾರೆ? ಸೊ ಈ ಎಲ್ಲ ಒಂದು ಪ್ರಶ್ನೆಗಳು ಇಲ್ಲಿ ಸರ್ಕಾರಿ ನೌಕರರು ಕೇಳ್ತಾ ಇರುವಂಥದ್ದು. ಯಾಕೆ ಈ ರೀತಿಯಾದಂಥ ತಾರತಮ್ಯ? ಈ ಒಂದು ತಾರತಮ್ಯ ಹೋಗ್ಲಾಡಿಸ್ಬೇಕು ಅಂದರೆ ಇದಕ್ಕೆ ಒಂದೇ ಒಂದು ಉಪಾಯ, ಅದುವೇ 7ನೇ ವೇತನ ಆಯೋಗದ ಅಫಿಷಿಯಲ್ ಆಗಿರುವಂಥ ಇಂಪ್ಲಿಮೆಂಟೇಷನ್. ಸೊ ನಮಗೆಲ್ಲರೂ ಗೊತ್ತಿರೋ ಹಾಗೆ ಸ್ನೇಹಿತರೆ, 7ನೇ ವೇತನ ಆಯೋಗವನ್ನು ಸುಮಾರು ದಿನಗಳ ಹಿಂದೆನೆ ಸುಧಾಕರ್ ರಾವ್ ಅವರ ಒಂದು ಅಧ್ಯಕ್ಷತೆಯಲ್ಲಿ IAS ಅಧಿಕಾರಿ, ನಿವೃತ್ತವಾಗಿರುವಂಥ IAS ಅಧಿಕಾರಿ, ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿದಾರಲ್ಲ ಇವರೇ. ಸೊ ಇವರ ಒಂದು ಅಧ್ಯಕ್ಷತೆಯಲ್ಲಿ ರಚಿಸಲಾಗಿತ್ತು. ಸೊ ಇದಾದ ಮೇಲೆ ಹೆಪ್ಸಿಬಾ ರಾಣಿ ಕೋರ್ಲ್ಪಾಟಿ ಮತ್ತಿತರ ಒಂದು ಕಾರ್ಯದಲ್ಲಿ ಸಮಿತಿಯಲ್ಲಿ ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಈ ರೀತಿಯಾಗಿ ಜನರನ್ನ ನೇಮಕ ಮಾಡಿ 6 ತಿಂಗಳ ಸಮಯಾವಕಾಶವನ್ನ ನೀಡಲಾಗಿತ್ತು. ಬಟ್ ಆ ಒಂದು 6 ತಿಂಗಳಲ್ಲಿ ಯಾವುದೇ ರೀತಿಯಾದಂಥ ಡೆವಲಪ್ಮೆಂಟ್ ಮಾಡದೆ ಒಂದು ರಿಪೋರ್ಟ್ ಕೂಡ ಸಲ್ಲಿಕೆ ಮಾಡೋಕೆ ಇವರಿಗೆ ಆಗಲಿಲ್ಲ. ಅದಾದ ಮೇಲೆ ಮುಂದೆ ನೆಕ್ಸ್ಟ್ ಆ ಒಂದು ಕಾರಣದಲ್ಲಿ ಯಾಕೆ ಡಿಲೇ ಆಯಿತು ಅನ್ನೋ ಒಂದು ಪ್ರಶ್ನೆಗೆ ಸ್ಪಷ್ಟೀಕರಣ ಅನ್ಅಫಿಷಿಯಲ್ ಆಗಿ ನೀಡ್ತಾರೆ. ಸರ್ಕಾರ ಎಲೆಕ್ಷನ್ಸ್ಗಳು ಮಾಡಿಸೋದ್ರಿಂದ ನಮಗೆ ತೊಂದರೆ ಆಯಿತು, ಅದರಿಂದ ನಾವು ಮಾಡಲಿಲ್ಲ ಅಂತ. ಸೊ ನಿಮ್ಮ ಒಂದು ವೇತನ ಸಮಿತಿಯ ಒಂದು ಕೆಲಸ ಏನಿರುತ್ತೆ, ಬೇರೆ ಬೇರೆ ಯಾವ ರೀತಿಯಾಗಿ ಕೇಂದ್ರ ಸರ್ಕಾರದಲ್ಲಿ ಆಲ್ರೆಡಿ ರಿಪೋರ್ಟನ್ನು ನೀಡಲಾಗಿದೆ. ನೋಡಿ, ಒಂದು ಪ್ರಶ್ನೆ ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ಮಹಾರಾಷ್ಟ್ರದಲ್ಲಿ ಯಾವುದೇ ರೀತಿಯಾದಂಥ ವೇತನ ಸಮಿತಿಯನ್ನು ರಚನೆ ಮಾಡಲಿಲ್ಲ.
ಏಳನೇ ವೇತನ ಆಯೋಗನ ನೀಡಬೇಕಂದ್ರೆ. ಕಾರಣ ಇಷ್ಟೇನೆ, ಆಲ್ರೆಡಿ ಕೇಂದ್ರ ಸರ್ಕಾರ ಏಳನೇ ವೇತನ ಆಯೋಗವನ್ನ ತನ್ನ ಎಲ್ಲ ಸರ್ಕಾರಿ ನೌಕರಿಗೆ ನೀಡಿದೆ. ಕೇಂದ್ರ ಸರ್ಕಾರವನ್ನೇ ಫಾಲೋ ಮಾಡ್ತಾ ಉಳಿದಂತ 28 ರಾಜ್ಯಗಳಲ್ಲಿ ಆಲ್ರೆಡಿ 25 ರಾಜ್ಯಗಳು ನೀಡಿದೆ. ಸೊ ಕೇಂದ್ರ ಸರ್ಕಾರ ರಚನೆ ಮಾಡಿರುವಂತ ವೇತನ ಸಮಿತಿ ಆಲ್ರೆಡಿ ದೇಶದಲ್ಲಿ ಹಣದುಬ್ಬರ ಯಾವ ರೀತಿಯಾಗಿ ನಡೀತಾ ಇದೆ, ಸರ್ಕಾರಿ ನೌಕರರ ಜೀವನ ಮಟ್ಟವನ್ನ ಕಾಪಾಡಬೇಕು, ಇಂದಿನ ಒಂದು ಹಣದುಬ್ಬರಕ್ಕೆ ಅಂದ್ರೆ ಎಷ್ಟು ಪರ್ಸೆಂಟ್ ಫಿಟ್ಮೆಂಟ್ ನೀಡಬೇಕು, DA ಯಾವ ರೀತಿ ಹೆಚ್ಚಳ ಮಾಡಬೇಕು, HRA ಯಾವ ರೀತಿ ಹೆಚ್ಚಳ ಮಾಡಬೇಕು, ಆರೋಗ್ಯ ಸಂಜೀವಿನಿ ಯೋಜನೆ, ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್, ಈ ಎಲ್ಲಾ ವ್ಯವಸ್ಥೆಗಳ ಬಗ್ಗೆ ಸಮರ್ಪಕವಾಗಿರುವಂತಹ ಸ್ಟಡಿಯನ್ನ ಮಾಡಿದೆ, ಡೇಟಾನ ಅನಲೈಸ್ ಮಾಡಿದೆ. ಅವೆಲ್ಲವುಗಳನ್ನ ಮಾಡಿಬಿಟ್ಟೆ ಸರ್ಕಾರಕ್ಕೆ ಒಂದು ವೈಜ್ಞಾನಿಕವಾಗಿರುವಂತಹ ವರದಿಯನ್ನ ಸಲ್ಲಿಸಿ ಸುಮಾರು 30-35% ಫಿಟ್ಮೆಂಟ್ ಅನ್ನ ಆ ಟೈಮಲ್ಲಿ 2016 ಟೈಮಲ್ಲಿ ನೀಡ್ತು. ಸೊ ಅವಾಗ ಅಫಿಷಿಯಲ್ ಆಗಿರುವಂತಹ ಇಂಪ್ಲಿಮೆಂಟೇಷನ್ ಅವ್ರು ಆಲ್ರೆಡಿ ಮಾಡಿದ್ರು. ಏಳನೇ ವೇತನ ಆಯೋಗಕ್ಕೆ ಕೇಂದ್ರ ಸರ್ಕಾರ ಮಾಡ್ತು. ಅದನ್ನೇ ಮಹಾರಾಷ್ಟ್ರ ಸರ್ಕಾರ ಏನ್ ಹೇಳುತ್ತೆ, ಕೇಂದ್ರ ಸರ್ಕಾರ ಆಲ್ರೆಡಿ ಸ್ಟಡಿಯನ್ನ ಮಾಡಿದೆ, ಕೇಂದ್ರ ಸರ್ಕಾರದ ಸಮಿತಿ ಆಲ್ರೆಡಿ ಮಾಡಿದೆ, ನಾವು ಮತ್ತೆ ಸಮಿತಿಯನ್ನ ರಚನೆ ಮಾಡಿ ಇದರಲ್ಲಿ ಕಾಲಹರಣ ಮಾಡುವಂತ ಯಾವುದೇ ಅವಶ್ಯಕತೆ ಇಲ್ಲ. ಅವರು ಮಾಡಿರುವಂತಹ ಸಮಿತಿ ರಿಪೋರ್ಟ್ ಅನ್ನೇ ನಾವು ಪರಿಗಣಿಸ್ತೀವಿ, ಅದಕ್ಕೆ ಅಲ್ಪ ಸ್ವಲ್ಪ ಚೇಂಜಸ್ ಅನ್ನ ಮಾಡಿ ನಮ್ಮ ಒಂದು ಆರ್ಥಿಕ ಸ್ಥಿತಿಗತಿಗೆ ಅನುಗುಣವಾಗಿ ಒಂದು ಫಿಟ್ಮೆಂಟ್ ಅನ್ನ ನೀಡ್ತೀವಿ ಅಂತ. 35% ಕೇಂದ್ರದಲ್ಲಿ ನೀಡ್ತಾ ಇದ್ರೆ ಅಟ್ಲೀಸ್ಟ್ 30% ನೀಡೋ ಮುಖಾಂತರ ಸರ್ಕಾರಿ ನೌಕರ ಸಂಬಳವನ್ನ 2017 ಹೊತ್ತಿಗೆ ಅವರು ಇನ್ಕ್ರೀಸ್ ಮಾಡ್ತಾರೆ. ಸೊ ಹಾಗಾಗಿ ಅವರು ಸುಮಾರು 2-3 ವರ್ಷಗಳಿಂದ ಏಳನೇ ವೇತನ ಆಯೋಗದ ಅಡಿಯಲ್ಲಿ 40% ಹೆಚ್ಚಿನ ಸಂಬಳವನ್ನ ನಮ್ಮ ನೌಕರಿಗೆ ಕಂಪೇರ್ ಮಾಡಿದ್ರೆ ಪಡಿತಾ ಇದ್ದಾರೆ. ಬಟ್ ಈ ಒಂದು ಪಾಯಿಂಟ್ ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ, ಸರ್ಕಾರ ಒಂದು ಕಾಲಹರಣ ಮಾಡಬೇಕು ಅಂತಾನೆ ಒಂದು ವೇತನ ಸಮಿತಿಯನ್ನ ರಚನೆ ಮಾಡಿ 6 ತಿಂಗಳ ಸಮಯಾವಕಾಶವನ್ನ ಮೊಟ್ಟ ಮೊದಲನೇದಾಗಿ ಅದಕ್ಕೆ ನೀಡ್ತಾರೆ. ಅಂಡ್ ಮತ್ತೆ ಆ ಒಂದು 6 ತಿಂಗಳಲ್ಲಿ ಯಾವುದೇ ರೀತಿಯಾದಂತಹ ಕೆಲಸ ಮಾಡದೇ ಇರೋದ್ರಿಂದ ಮತ್ತೆ ಇನ್ನೂ 6 ತಿಂಗಳು ಯಾವ ಒಂದು ನ್ಯಾಯ ಅಂತ. ಸೊ ಬೇಸಿಕಲಿ ಸಮಯಾವಕಾಶ ಟೈಮ್ ಪೀರಿಯಡ್ ಎಕ್ಸ್ಟೆಂಡ್ ಮಾಡಿ ನೀಡೋದಾದ್ರೆ 1 ತಿಂಗಳು 15 ದಿನ ನೀಡ್ತಾರೆ. ಇಲ್ಲಿ ಡಬಲ್ ಟೈಮ್ ಪೀರಿಯಡ್ ಒಂದು ವೇತನ ಸಮಿತಿಗೆ ಒಂದು ರಿಪೋರ್ಟ್ ಅನ್ನ ನೀಡೋದಕ್ಕೆ ಕಂಪ್ಲೀಟ್ ಆಗಿ 1 ವರ್ಷ ಬೇಕಾಗಿದೆ. 1 ವರ್ಷ ಇವಾಗ ನೆಕ್ಸ್ಟ್ ಮಂತ್ ಅಲ್ಲಿ ಕಳೆದು ಹೋಗುತ್ತೆ. ಎಕ್ಸ್ಟೆಂಡ್ ಮಾಡಿ ಕೊಟ್ಟಿರುವಂತಹ 6 ತಿಂಗಳಲ್ಲಿ ಆಲ್ರೆಡಿ 5 ತಿಂಗಳು ಕಳೆದು ಹೋಗಿ ಮುಂದಿನ 1 ತಿಂಗಳಲ್ಲಿ 6ನೇ ತಿಂಗಳು ಕೂಡ ಕಳೆದು ಹೋಗುತ್ತೆ. ಬಟ್ ಇಲ್ಲಿವರೆಗೂ ಕೂಡ ಏಳನೇ ವೇತನ ಸಮಿತಿಯಿಂದ ಜನರಿಗೆ ಅನ್ವಯವಾಗುವಂತೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಪಾಯಿಂಟ್ ಆಗುವಂತೆ ಒಂದು ರಿಪೋರ್ಟ್ ಕೂಡ ಅವರು ಪಬ್ಲಿಷ್ ಮಾಡಿಲ್ಲ, ಒಂದೇ ಒಂದು ಕ್ಲೂ ಕೂಡ ಕೊಟ್ಟಿಲ್ಲ. ನಾವು ಈ ರೀತಿಯಾಗಿ 100% ರಿಪೋರ್ಟ್ನಲ್ಲಿ 80% ಅಥವಾ 60% ರಿಪೋರ್ಟ್ ಅನ್ನ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೇವೆ. ಮುಂದಿನ ಉಳಿದಿರುವಂತಹ ಅಲ್ಪ ಸ್ವಲ್ಪ ಏನು ಕೆಲಸ ಉಳಿದಿದೆ ಅದನ್ನ ನಾವು ಕಂಪ್ಲೀಟ್ ಮಾಡಿ ಮುಂದಿನ ಕೆಲವು ದಿನಗಳಲ್ಲಿ ಏನು ಕೊಟ್ಟಿರುವಂತಹ ಸಮಯಾವಕಾಶ ಇದೆ ಇದರ ಒಳಗಾಗಿ ನಿಮಗೆ ರಿಪೋರ್ಟ್ ಅನ್ನ ನೀಡ್ತೀವಿ, ನಿಮ್ಮ ಒಂದು ಸಂಬಳ ಹೆಚ್ಚಳಕ್ಕೆ ಇಲ್ಲಿ ಹಾದಿ ಆಗುತ್ತೆ ಅನ್ನೋ ಒಂದು ಮಾತನ್ನ ಇಲ್ಲಿವರೆಗೂ ಕೂಡ ಅಫಿಷಿಯಲ್ ಆಗಿ ಸುಧಾಕರ್ ರಾವ್ ಅವರಾಗಲಿ ಅವರ ಒಂದು ಕಾರ್ಯಾಧ್ಯಕ್ಷರು ಪದಾಧಿಕಾರಿಗಳು ಯಾರು ಕೂಡ ಜನರಿಗೆ ಅಥವಾ ಸರ್ಕಾರಿ ನೌಕರಿಗೆ ಹೇಳದೇ ಇರುವಂತದ್ದು ತುಂಬಾನೇ ವಿಷಾದನೀಯ ಸಂಗತಿ. ಯಾಕೆ ಇವರು ರಿಪೋರ್ಟ್ ಎಲ್ಲಿಗೆ ಬಂದಿದೆ, ಯಾವ ರೀತಿಯಾದಂತಹ ಡೆವಲಪ್ಮೆಂಟ್ ನಡೀತಾ ಇದೆ, ರಿಪೋರ್ಟ್ ಡಿಲೇ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ಏನು? ಸೊ ಏನ್ ಕಾರಣ ಇದೆ, ಯಾಕೆ ಇಷ್ಟು ರಿಪೋರ್ಟ್ ಅನ್ನ ಮಾಡೋದ್ರಲ್ಲಿ ಡಿಲೇ ಆಗ್ತಾ ಇದೆ? ಏನಕ್ಕಂದ್ರೆ ನೀವು 8ನೇ ವೇತನ ಆಯೋಗದ ರಿಪೋರ್ಟ್ ಮಾಡ್ತಾ ಇಲ್ಲ, ಎಲ್ಲೂ ನೀಡದೇ ಇರುವಂತ ರಿಪೋರ್ಟ್ ನೀವು ಕೇಳ್ತಾ ಇಲ್ಲ. ಆಲ್ರೆಡಿ 7ನೇ ವೇತನ ಆಯೋಗವನ್ನ ಎಲ್ಲರೂ ಕೊಟ್ಟಿದ್ದಾರೆ. ನಾನು ಹೇಳಿದಾಗೆ 28ರಲ್ಲಿ 25 ರಾಜ್ಯಗಳು ಕೊಟ್ಟಿದೆ. ಹಾಗಾದ್ರೆ ನೀವು ಅವ್ರು ಎಷ್ಟು ಫಿಟ್ಮೆಂಟ್ ಕೊಟ್ಟಿದ್ದಾರೆ ಅದನ್ನ ಕಂಪೇರ್ ಮಾಡ್ಕೊಳ್ಳಿ, ನಮ್ಮ ಒಂದು ಅಕ್ಕಪಕ್ಕ ರಾಜ್ಯದಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅದನ್ನ ನೋಡಿ. ಸೊ ಅದನ್ನ ನೋಡೋದಕ್ಕೆ 1 ವರ್ಷ ಸಮಯ ಬೇಕಾ? ಸೊ ಎಲ್ಲೋ ಒಂದ್ ಕಡೆ ವಿಳಂಬವನ್ನ ಇಂಟೆನ್ಷನಲಿ ಮಾಡ್ಲಾಗ್ತಿದೆಯಾ ಅನ್ನೋ ಒಂದು ಪ್ರಶ್ನೆ ಕೂಡ ಬರ್ತಾ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಒಂದು ಮೇನ್ ಸ್ಟ್ರೀಮ್ ಮೀಡಿಯಾಸ್ಗಳು ತುಂಬಾನೇ ಬ್ಯುಸಿ ಆಗಿದೆ. ಒಂದೇ ಒಂದು ಪ್ರಶ್ನೆ ಕೂಡ ಸರ್ಕಾರಕ್ಕೆ ಕೇಳ್ತಾ ಇಲ್ಲ, ಜನರಿಗೆ ತಿಳಿಸ್ತಾ ಇಲ್ಲ. ಯಾಕೆ ನಮ್ಮ ಒಂದು ಸರ್ಕಾರಿ ನೌಕರಿಗೆ ಮಾತ್ರ ಈ ರೀತಿ ಆದಂತ ವಿಳಂಬವಾಗ್ತಾ ಇದೆ? ಅಕ್ಕಪಕ್ಕದ ರಾಜ್ಯಗಳು ಕೊಟ್ಟಿದೆ ನೋಡಿ, ಪಂಜಾಬ್ನಲ್ಲಿ 7ನೇ ವೇತನ ಆಯೋಗ ಬಂತು. ಅವರೆಲ್ಲ ಒಂದು ರಾಜ್ಯಗಳನ್ನ ನೀವು ನೋಡಿದ್ರೆ ನಿಜಕ್ಕೂ ಗೂಗಲ್ ಓಪನ್ ಮಾಡಿ, ಇವಾಗಲೇ ಗೂಗಲ್ ಓಪನ್ ಮಾಡಿ ಅತಿ ಹೆಚ್ಚು ಸಾಲ ಮಾಡಿರುವಂತ ರಾಜ್ಯಗಳನ್ನ ಟೈಪ್ ಮಾಡಿ, ಎಲ್ಲ ರಾಜ್ಯಗಳಲ್ಲಿ ಆ ಕಡೆ ಸೌತ್ ಅಲ್ಲಿ ಇರುವಂತಹ ಒಂದು ನಾರ್ತ್ ಅಲ್ಲಿ ಇರುವಂತಹ ರಾಜ್ಯಗಳು ತುಂಬಾನೇ ಬರ್ತವೆ. ಸೊ ಅದರಲ್ಲಿ ಆ ಒಂದು ರಾಜ್ಯಗಳೇ 7ನೇ ವೇತನ ಆಯೋಗವನ್ನು ನೀಡಿದಾಗ GST ಕಲೆಕ್ಷನ್ ಅಲ್ಲಿ 2nd ಪೊಸಿಷನ್ ಇರುವಂತಹ ಕರ್ನಾಟಕ, GDP ಇನ್ ಟರ್ಮ್ಸ್ ಆಫ್ GDP ನೋಡಿದ್ರೆ 3ನೇ ಅತಿ ದೊಡ್ಡ GDP ದೇಶದಲ್ಲಿ. ಸೊ ಇಂಥ ಒಂದು ರಾಜ್ಯದಲ್ಲಿ, ಇಟ್ಟು ಸಂಪದ್ಭರಿತವಾಗಿರುವಂತಹ ರಾಜ್ಯದಲ್ಲಿ ಅತಿ ಕಾರ್ಯೋನ್ಮುಖವಾಗಿ ಕೆಲಸ ಮಾಡುತ್ತಿರುವಂತಹ ಸರ್ಕಾರಿ ನೌಕರರು ಒಂದು DA ಪಡಿಬೇಕಂದ್ರೂ 10 ಸತಿ ಲೆಟರ್ ಅನ್ನ ಬರಿಬೇಕಾಗುತ್ತೆ, ಒಂದು HRA ಪಡಿಬೇಕಂದ್ರೂ ಕೂಡ 10 ಸತಿ ಲೆಟರ್ ಬರಿಬೇಕು. ಒಂದು 7ನೇ ವೇತನ ಆಯೋಗನ ಸುಮಾರು 3 ವರ್ಷಗಳಿಂದ ಸರ್ಕಾರಿ ನೌಕರರು ಕೇಳ್ತಾ ಇದ್ದಾರೆ, ದಯವಿಟ್ಟು ನಮಗೆ 7ನೇ ವೇತನ ಆಯೋಗ ಕೊಡಿ. ಆಲ್ರೆಡಿ ಕೇಂದ್ರ ಸರ್ಕಾರ ಕೊಟ್ಟಾಗಿದೆ, ಉಳಿದಂತ 25 ರಾಜ್ಯಗಳು ಕೊಟ್ಟಾಗಿದೆ, ನಮಗೆ ಯಾಕೆ ಇಷ್ಟು ಡಿಲೇ ಆಗ್ತಾ ಇದೆ ಅಂತ. ಬಟ್ ಅದಕ್ಕೆ ಉತ್ತರಿಸದೇ ಇರುವಂತ ಸರ್ಕಾರ ಮಾಡೋಣ
ಈ ರೀತಿ ಆಗುತ್ತೆ, ಆ ರೀತಿ ಆಗುತ್ತೆ, ಸಮಿತಿಯನ್ನ ರಚನೆ ಮಾಡಿದ್ದೀವಿ. ಈ ಒಂದು ಸಮಿತಿಗಳ ಗೋಳು ನೀವು ಕೇಳಿದ್ರೆ ನಿಜವಾಗ್ಲೂ ಗೊತ್ತಾಗುತ್ತೆ. ನೋಡಿ, NPS ಇಂದ OPS ಮಾಡಬೇಕು ಅಂತ ಕೂಡ ಸುಮಾರು 3 ಸಮಿತಿಗಳನ್ನ ರಚನೆ ಮಾಡಲಾಗಿದೆ. ಅದ್ರ ಬಗ್ಗೆ ನಮ್ಗೆಲ್ಲರೂ ಗೊತ್ತಿದೆಯಾ? ನಾನು ಹೇಳ್ತೀನಿ. 2016 ಟೈಮಲ್ಲಿ ಅಥವಾ ಅದಕ್ಕಿಂತ ಮುಂಚೆನೆ JDS ಇರುವ ಒಂದು ಟೈಮಲ್ಲಿ ಕುಮಾರಸ್ವಾಮಿ ಅವರು NPS ಅನ್ನ ಕ್ಯಾನ್ಸಲ್ ಮಾಡಿ OPS ಮಾಡಬೇಕು ಅಂತ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ. ಬಟ್ ಆ ಒಂದು ಸಮಿತಿ ಏನು ಸ್ಟಡಿ ಮಾಡ್ತು, ರಿಪೋರ್ಟ್ ಯಾವಾಗ ನೀಡ್ತು, ಅದು ಯಾವುದೇ ಒಂದು ಕ್ಲೂ ಕೂಡ ಇಲ್ಲಿವರೆಗೂ ಗೊತ್ತಾಗಿಲ್ಲ. ಅದು ರಹಸ್ಯ ಇತ್ತು, ರಹಸ್ಯಮಯವಾಗಿನೇ ಹೋಯ್ತು. ಅವ್ರ ಸರ್ಕಾರನೂ ಹೋಯ್ತು, ಆ ಒಂದು ಸಮಿತಿ ಕೂಡ ಹೋಯ್ತು. ಅದಾದ್ಮೇಲೆ ನೆಕ್ಸ್ಟ್ ರೀಸೆಂಟ್ ಆಗಿ 2022 ಮಾರ್ಚ್ ಎಲ್ಲರೂ ಕೂಡ ಗೊತ್ತಿರ್ಬೋದು, ಒಂದು ಲೇಟೆಸ್ಟ್ ಆಗಿ 17% IR ಅನ್ನ ಪಡೆಯುವಾಗ ನಾವು ಬರೀ 4 ಅವರ್ಗೆ ಸರ್ಕಾರಿ ನೌಕರರು ಸ್ಟ್ರೈಕ್ ಅನ್ನ ಮಾಡ್ತಾರೆ. ಆ ಒಂದು ಟೈಮಲ್ಲಿ ಇದೇ 7ನೇ ವೇತನ ಆಯೋಗ ಡಿಲೇ ಆಗಿರೋದ್ರಿಂದ ಈ ಒಂದು ಸಮಿತಿ ಕೂಡ ರಚನೆ ಮಾಡೋಕೆ ಇವ್ರು ಮುಂದಾಗ್ತಾ ಇದಿರ್ಲಿಲ್ಲ. ಆ ಒಂದು ಟೈಮಲ್ಲಿ ಸರ್ಕಾರಿ ನೌಕರರು ಮನನೊಂದು ಸ್ಟ್ರೈಕ್ ಅನ್ನ ಮಾಡೋಕೆ ಮುಂದಾಗ್ತಾರೆ. ಅನಿರ್ದಿಷ್ಟ ಕಾಲಾವಧಿ ಮುಷ್ಕರ ಅಂತ ಕರೆಯಲಾಗುತ್ತೆ. ಬಟ್ 4 ಅವರಲ್ಲಿ ಆ ಒಂದು ಮುಷ್ಕರವನ್ನ ಹಿಂದಕ್ಕೆ ಪಡಿತೀವಿ. ದಟ್ ಈಸ್ ಡಿಫ್ರೆಂಟ್. ಓಕೆ, ಸೊ ದಟ್ ಅದರಲ್ಲಿ ಕೆಲವೊಂದಿಷ್ಟು ಪ್ರಾಬ್ಲಮ್ಗಳು ನಮ್ಮ ಇಂಟರ್ನಲ್ ಸಂಘ ಸಂಸ್ಥೆಗಳಲ್ಲಿ ಪ್ರಾಬ್ಲಮ್ ಇರೋದ್ರಿಂದ ಆ ಒಂದು ಸ್ಟ್ರೈಕ್ ಕೂಡ ಅಷ್ಟು ಸಕ್ಸಸ್ಫುಲ್ ಆಗೋದಿಲ್ಲ. ಬಟ್ ನೋ ವರೀಸ್, 17% IR ಅನ್ನ ತಕ್ಷಣದಿಂದ ಗ್ರಾಂಟ್ ಮಾಡ್ತಾರೆ. ದಟ್ ಈಸ್ ಫೈನ್. ಅದಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂತಹ ಬೇಡಿಕೆ ಇತ್ತು, NPS ಅನ್ನ ಕ್ಯಾನ್ಸಲ್ ಮಾಡಿ OPS ಮಾಡಬೇಕು ಅಂತ. ಅದಕ್ಕೆ ಸಂಬಂಧಿಸಿದಂತೆ ಮತ್ತೆ ಒಂದು ಸಮಿತಿಯನ್ನ CM ಬೊಮ್ಮಾಯಿ ಅವರು ಆ ಒಂದು ಟೈಮಲ್ಲಿ ರಚನೆ ಮಾಡ್ತಾರೆ. ಬಟ್ ಆ ಒಂದು ಸಮಿತಿ ಎಷ್ಟು ದಿನಗಳಲ್ಲಿ ರಿಪೋರ್ಟ್ ನೀಡಬೇಕು, ಯಾವ ರೀತಿಯಾದಂಥ ಸ್ಟಡಿ ಅದು ಮಾಡಬೇಕು, ಯಾವಾಗ ಅದು ರಿಪೋರ್ಟ್ ನೀಡುತ್ತೆ ಮತ್ತು ಅದು ಏನು ಮಾಡ್ತಾ ಇದೆ ಇವಾಗ, ಅದ್ರ ಬಗ್ಗೆ ಯಾವುದೇ ಒಂದು ಕ್ಲೂ ಆದರೂ ನನಗಂತೂ ಬಂದಿಲ್ಲ. ನಿಮಗೇನಾದರೂ ಬಂದಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸೊ ಇವಾಗಲೇ ನೀವು ಲೈವ್ ನಡೀತಾ ಇದೆ, ನೀವಾಗಲೇ ದಯವಿಟ್ಟು ಯಾರಾದರೂ ಆ ಒಂದು ಸಮಿತಿಯಲ್ಲಿ ಯಾರ್ಯಾರು ಇದ್ರು ಮತ್ತು ಅವರು ಯಾವ ರೀತಿಯಾದಂಥ ಸ್ಟಡಿ ಮಾಡಿದ್ದಾರೆ ಮತ್ತು ಅವರ ಒಂದು ರಿಪೋರ್ಟ್ ಏನು ಹೇಳ್ತಾ ಇದೆ. ಏನಕ್ಕಂದ್ರೆ ಆ ಒಂದು ಮ್ಯಾಟರ್ ಆಗಿ ಕೂಡ ಇವಾಗ 7 ತಿಂಗಳು ಕಳೆದು ಹೋಗ್ತಾ ಬಂದಿದೆ. ಹಾಗಾದ್ರೆ ಏನಾಯ್ತು ಆ ಒಂದು ಸಮಿತಿ ರಚನೆ, ಸಮಿತಿಯ ರಿಪೋರ್ಟ್ ಏನಾಯ್ತು, ಸಮಿತಿ ರಿಪೋರ್ಟ್ ಯಾವಾಗ ಸಲ್ಲಿಸುತ್ತೆ? ಆ ಒಂದು ಟೈಮಲ್ಲಿ ಹೇಳಿರುವಂಥದ್ದು ಗುಜರಾತ್, ರಾಜಸ್ಥಾನ್ ಎಲ್ಲೆಲ್ಲಿ OPS ಕೊಟ್ಟಿದ್ದಾರೆ ಆ ಎಲ್ಲ ಪ್ರದೇಶಗಳಿಗೆ ಆ ಒಂದು ಸಮಿತಿ ಭೇಟಿ ನೀಡುತ್ತೆ. ಯಾವ ರೀತಿಯಾದಂಥ ಅವರು ಸಿಸ್ಟಮ್ ಅನ್ನ ಫಾಲೋ ಮಾಡ್ತಾ ಇದ್ದಾರೆ, ಹಣಕಾಸನ್ನ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ, ಆ ಎಲ್ಲ ಒಂದು ಸ್ಟಡೀಸ್ಗಳನ್ನ ಮಾಡಿ ಕರ್ನಾಟಕದಲ್ಲಿ ಅದಕ್ಕೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ಇಂಪ್ಲಿಮೆಂಟ್ ಮಾಡಬಹುದು ಅನ್ನೋ ಒಂದು ಮಾತನ್ನ ನಾವು ಹೇಳ್ತೀವಿ ಅಂತ ಹೇಳಿದ್ರು. ಓಕೆ, ದಟ್ಸ್ ಫೈನ್, ಗ್ರೇಟ್. ಹಾಗಾದ್ರೆ ಸಮಿತಿ ಏನ್ ಮಾಡ್ತಾ ಇದೆ ಇವಾಗ, ಯಾವಾಗ ಬರುತ್ತೆ ಅದರ ಒಂದು ರಿಪೋರ್ಟ್? ಆ ಒಂದು ಸಮಿತಿ ಕೂಡ ನೀರಲ್ಲಿ ಮುಳುಗ್ತು. ಸೊ ಸರ್ಕಾರ ಹೋಯ್ತು, ಸರ್ಕಾರ ಜೊತೆ ಸಮಿತಿ ಕೂಡ ಹೋಯ್ತು. ಅದೇ ರೀತಿಯಾಗಿ ಇವಾಗ ಮತ್ತೆ ಒಂದು ಕಾಂಗ್ರೆಸ್ ಸರ್ಕಾರ ಸಮಿತಿಯನ್ನ ರಚನೆ ಮಾಡಿದ್ದು. ಓಕೆ, ಸೊ ಇಲ್ಲಿ ಕೇಳ್ತಾ ಇರುವಂತದ್ದು, ಕೇಳ್ರಿ ಅಧ್ಯಕ್ಷರು ಏನ್ ಮಾಡ್ತಾ ಇದ್ದಾರೆ ಅಂತ. ಎಸ್, ದಟ್ಸ್ ವಾಟ್ ವಿ ಆರ್ ಆಸ್ಕಿಂಗ್. ನಾವು ಕೂಡ ಅದನ್ನೇ ಕೇಳ್ತಾ ಇರುವಂತದ್ದು, ಅಧ್ಯಕ್ಷರು ಏನ್ ಮಾಡ್ತಾ ಇದ್ದಾರೆ, ಯಾಕೆ ಸರ್ಕಾರದ ಮೇಲೆ ಪ್ರೆಷರ್ ಹಾಕ್ತಾ ಇಲ್ಲ, ಯಾಕೆ 7ನೇ ವೇತನ ಆಯೋಗಕ್ಕೆ ಒಂದು ಅಫಿಷಿಯಲ್ ಆಗಿರುವಂತ ಲೆಟರ್ ಅನ್ನ ಬರೆಯುವ ಮುಖಾಂತರ ಕೇಳ್ತಾ ಇಲ್ಲ, 7ನೇ ವೇತನ ಸಮಿತಿಯ ವರದಿ ಎಲ್ಲಿಗೆ ಬಂತು, ಯಾವಾಗ ನೀಡ್ತೀರಾ ನೀವು ವರದಿ ಅಂತ. ಆಲ್ರೆಡಿ 6 ತಿಂಗಳ ಸಮಯಾವಕಾಶ ನಿಮ್ಗೆ ನೀಡಿದ್ವಿ. ಆ ಒಂದು 6 ತಿಂಗಳ ಸಮಯಾವಕಾಶದಲ್ಲಿ ನೀವು ನೀಡೋಕೆ ಫೇಲ್ ಆಗಿದ್ದೀರಾ. ಮತ್ತೆ 6 ತಿಂಗಳ ಸಮಯಾವಕಾಶ ನಿಮಗೆ ಎಕ್ಸ್ಟೆಂಡ್ ಮಾಡಿ ನೀಡಲಾಗುತ್ತೆ. ಆವಾಗಲೂ ಕೂಡ ಅದೇ 6 ತಿಂಗಳು ಇವಾಗ ಮತ್ತೆ ಕಂಪ್ಲೀಟ್ ಆಗ್ತಾ ಬಂದಿದೆ. ಎಕ್ಸ್ಟೆಂಡ್ ಮಾಡಿ ಕೊಟ್ಟಿರುವಂತ ಒಂದು ಟೈಮ್ ಕೂಡ ಕಂಪ್ಲೀಟ್ ಆಗೋಕೆ ಬಂದಿದೆ. ನೀವು ಇಲ್ಲಿವರೆಗೂ ಕೂಡ ಒಂದು ಕ್ಲೂ ಕೂಡ ಕೊಡ್ತಾ ಇಲ್ಲ, ಎಲ್ಲಿವರೆಗೂ ರಿಪೋರ್ಟ್ ಬಂದಿದೆ, ಯಾವಾಗ ಕಂಪ್ಲೀಟ್ ಆಗುತ್ತೆ, ಯಾವಾಗ ನಾವು ಸಲ್ಲಿಕೆ ಮಾಡ್ತೀವಿ ಅಂತ. ಸೊ ರಿಪೋರ್ಟ್ ಸಲ್ಲಿಕೆ ಆದ್ಮೇಲೂ ಕೂಡ 3-4 ತಿಂಗಳ ಸಮಯಾವಕಾಶ ಬೇಕಾಗುತ್ತೆ. ಈ ಒಂದು ವೇತನ ಸಮಿತಿ ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಆಗಿ ಸರ್ಕಾರದ ಕಡೆಯಿಂದ ಅನುಮೋದನೆಯನ್ನ ಪಡೆದು, ಹಣಕಾಸು ಇಲಾಖೆ ಅನುಮೋದನೆ ಪಡೆದು ಸರ್ಕಾರಿ ನೌಕರರ ಅಕೌಂಟ್ ಅಲ್ಲಿ ಹೆಚ್ಚಿನ ಒಂದು ಸಂಬಳ ಬೀಳೋದಕ್ಕೆ ಸುಮಾರು 4 ತಿಂಗಳು ಬೇಕಾಗುತ್ತೆ. ಬಟ್ ಇವರು ಕೊಡೋದು ಒಂದು ರಿಪೋರ್ಟ್ ಅನ್ನೇ ಕೊಡೋಕೆ 1-2 ವರ್ಷ ತೆಗೆದುಕೊಂಡ್ರೆ, ಕೇಂದ್ರ ಸರ್ಕಾರ ಆಲ್ರೆಡಿ 8ನೇ ವೇತನಕ್ಕಾಗಿ ಚಿಂತೆ ಮಾಡ್ತಾ ಇದೆ. ಆಲ್ರೆಡಿ 46% ಅವರ ಒಂದು DA ತಲುಪಿದೆ. ಮುಂದಿನ ಒಂದು ಜನವರಿಯಲ್ಲಿ ಇನ್ನೂ 4% ಹೆಚ್ಚಾದ್ರೆ 50% ತಲುಪುತ್ತೆ. 50% ತಲುಪಿದ್ರೆ 7ನೇ ವೇತನ ಆಯೋಗದ ರೂಲ್ಸ್ ಮುಖಾಂತರ ಸರ್ಕಾರಿ ನೌಕರರ DA ನ ಬೇಸಿಕ್ ಜೊತೆ ಮೆರ್ಜ್ ಮಾಡಿ ಹೊಸ ವೇತನ ಸಮಿತಿಯನ್ನ ರಚನೆ ಮಾಡಬೇಕು ಅಂತ ಹೇಳಲಾಗಿದೆ. ಸೊ ಆಲ್ರೆಡಿ ಕೇಂದ್ರ ಸಂಘಟನೆಗಳು, ಕೇಂದ್ರ ನೌಕರರ ಸಂಘಟನೆಗಳು 8ನೇ ವೇತನಕ್ಕಾಗಿ ಬೇಡಿಕೆ ಇಡಲು ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ 7ನೇ ವೇತನ ಆಯೋಗಕ್ಕೆ ದಿಕ್ಕು ಇಲ್ಲದಂತಾಗಿದೆ. ಸೊ ಇದು ನಮ್ಮ ಒಂದು ಫೇಲ್ಯೂರ್ ಅಂತ ಹೇಳ್ಬೋದು, ನಮ್ಮ ಒಂದು ಸಂಘಟನೆಗಳ ಒಂದು ಸ್ವಲ್ಪ ಫೇಲ್ಯೂರ್ ಅಂತಾನೆ ಹೇಳ್ಬೋದು. ಏನಕ್ಕಂದ್ರೆ 2 ವರ್ಷಗಳ ಕಾಲ ಡಿಲೇ ಆಗಿದ್ರು ಕೂಡ ಇನ್ನೂ ಇಂಪ್ಲಿಮೆಂಟ್ ಮಾಡೋದಕ್ಕೆ ರಿಪೋರ್ಟೇ ಪಡೆಯೋಕ್ಕಾಗ್ತಾ ಇಲ್ಲ ನಮಗೆ. ಇಂಪ್ಲಿಮೆಂಟೇಷನ್, ಅದಕ್ಕೆ ಬಜೆಟ್ ನಲ್ಲಿ ಹಣ ಇಡುವಂಥದ್ದು, ಈ ಎಲ್ಲ ಕಾರ್ಯಗಳು ಯಾವಾಗ ಆಗ್ಲಿದೆ ಅನ್ನೋದು ದೊಡ್ಡ ಪ್ರಶ್ನೆಯಾಗಿ ಉಳಿತಾ ಇದೆ. ಸೊ ಅದಕ್ಕೆ ನಾವು ಈ ಮೂಲಕ ದಯವಿಟ್ಟು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಅತಿ ದೊಡ್ಡ ಹೆಮ್ಮೆಯ ನಾಯಕರಾಗಿದ್ದಾರೆ. ಸೊ ನೋಡಿ, ಷಡಾಕ್ಷರಿ ಅವರಿಗೆ ಇಲ್ಲಿ ನಾವು ಕಂಪ್ಲೀಟ್ ಆಗಿ ಬ್ಲೇಮ್ ಮಾಡ್ತಾ ಇಲ್ಲ, ಅವರು ಮಾಡ್ತಾ ಇದ್ದಾರೆ ಪ್ರಯತ್ನ ಅಂತಾನೆ ಹೇಳ್ಬೋದು. ಬಟ್ ಅದು ಒಂದು ಯಾವುದೇ ರೀತಿಯಾದಂತಹ ಒಂದು
ಹೋರಾಟ ಮಾಡೋದಾದ್ರೂ ಕೂಡ ನಾವು ಸಜ್ಜಾಗಿದ್ದೇವೆ. ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಮನವಿಗಳು ಮಾಡೋದಾದ್ರೆ ಎಲ್ಲ ಸರ್ಕಾರಿ ನೌಕರರು ಕೂಡ ಮುಂದೆ ಬರುವಂತದ್ದು ಎಲ್ಲವೂ ಕೂಡ ನಾವು ಆಲ್ರೆಡಿ ನೋಡಿದ್ದೀವಿ. ಅವರು ಕೊಟ್ಟಿರುವಂತಹ ಕರೆಗೆ ಒಂದು ರೀಸೆಂಟ್ ಆಗಿ ಅನಿರ್ದಿಷ್ಟ ಕಾಲಾವಧಿ ಮುಷ್ಕರಕ್ಕೆ ಅವರು ಕೊಟ್ಟಿರುವಂತಹ ಕರೆಗೆ ಒಗ್ಗೂಡಿ ಕರ್ನಾಟಕದ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಕೂಡ ಈ ಒಂದು ವೇತನ 17% IR ಪಡೆಯುವಾಗ ಅನಿರ್ದಿಷ್ಟ ಮುಷ್ಕರಕ್ಕೆ ಎಲ್ಲರೂ ಕೂಡ ಒಂದು ಸಪೋರ್ಟ್ ಅನ್ನ ಮಾಡಿದ್ರು. ಸೊ ಹಾಗಾಗಿ ಇಲ್ಲಿ ಸಂಘಟನೆಗಳ ಕಡೆ ಸಂಘಟನೆಗೆ ಸಂಪೂರ್ಣವಾಗಿರುವಂತಹ ಒಂದು ನೆರವನ್ನ ನೌಕರರು ನೀಡಲಿದ್ದಾರೆ. ಬಟ್ ಜಸ್ಟ್ ಅವರು ನೌಕರ ಸಂಘದ ಅಧ್ಯಕ್ಷರಾಗಿರುವುದರಿಂದ ಅವರ ಒಂದು ಮಾರಲ್ ಡ್ಯೂಟಿ ಆಗುತ್ತೆ ಯಾವ ರೀತಿಯಾಗಿ ನಡೀತಾ ಇದೆ ಇದಕ್ಕೆ ಸಂಬಂಧಿಸಿದಂತೆ ಸರ್ಕಾರಕ್ಕೆ ಪ್ರೆಷರ್ ಹಾಕುವಂಥದ್ದಾಗಲಿ, ಸರ್ಕಾರಕ್ಕೆ ಮನವಿ ಮಾಡುವಂಥದ್ದಾಗಲಿ. ಏನಕ್ಕಂದ್ರೆ ಇದು ವೈಜ್ಞಾನಿಕವಾಗಿರುವಂತಹ ಬೇಡಿಕೆ ಆಲ್ರೆಡಿ ಕೊಟ್ಟಿದ್ದಾರೆ ಸ್ವಾಮಿ. ಕೇಂದ್ರ ಸರ್ಕಾರ ಕೊಟ್ಟಿದೆ, 25 ರಾಜ್ಯಗಳು ಕೊಟ್ಟಿದೆ, ಎಲ್ಲರೂ ಕೂಡ ನೀಡಿದ್ದಾರೆ. ನಾವೇ ಉಳಿದಿರುವಂತವರು ದಯವಿಟ್ಟು ನಮಗೂ ಕೂಡ ನೀಡಬೇಕು ಅಂತ ಎಲ್ಲರಿಗೆ ಕೊಟ್ಟ ಮೇಲೆ ಅವ್ರು ಎಷ್ಟು ಕೊಟ್ಟಿದ್ದಾರೆ ಅಷ್ಟನ್ನೇ ಕೊಡಿ ಅಂತ ನಾವು ಕೂಡ ಕೇಳ್ತಾ ಇರುವಂತದ್ದು. ಸೊ ಹಾಗಾಗಿ ಇಲ್ಲಿ ಎಲ್ಲಾ ಸರ್ಕಾರಿ ನೌಕರಿಗೆ ಒಂದು ದೊಡ್ಡ ಪ್ರಶ್ನೆ ಬರ್ತಾ ಇದೆ. 7ನೇ ವೇತನ ಆಯೋಗ ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದ್ದಾರೆ? ರಿಪೋರ್ಟ್ ನೀಡೋಕ್ಕೂ ಡಿಲೇ, ರಿಪೋರ್ಟ್ ಅನ್ನ ಅನಲೈಸ್ ಮಾಡೋಕ್ಕೂ ಡಿಲೇ ಅಂಡ್ ಅದನ್ನ ಇಂಪ್ಲಿಮೆಂಟ್ ಮಾಡೋಕ್ಕೂ ಕೂಡ ಡಿಲೇ. ನೋಡಿ, ಸರ್ಕಾರಿ ನೌಕರಿಗೆ ಅದೊಂದು ಗೋಲ್ಡನ್ ಟೈಮ್ ಅಂತಾನೆ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ಎಲೆಕ್ಷನ್ಸ್ ಗಳು ಬರ್ತಾ ಇರೋದ್ರಿಂದ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಸರ್ಕಾರಿ ನೌಕರ ಮನಗೆಲ್ಲೋಕೆ ಮುಂದಾಗಿದ್ರೆ, ರಾಜ್ಯದಲ್ಲಿ CM ಸಿದ್ದರಾಮಯ್ಯನವರು ಕೂಡ ಸರ್ಕಾರಿ ನೌಕರ ಮನಗೆಲ್ಲೋಕೆ ಮುಂದಾಗ್ತಾರೆ. ಹಾಗಾಗಿ ಈ ಒಂದು ಚುನಾವಣೆ ಮುಖಾಂತರ ಆದ್ರೂ ಕೂಡ ಸರ್ಕಾರಿ ನೌಕರಿಗೆ ಒಂದು 7ನೇ ವೇತನ ಆಯೋಗ ಸಿಕ್ಕರೆ ಅವರ ಒಂದು ಜೀವನದಲ್ಲಿ ತುಂಬಾ ಬದಲಾವಣೆಗಳು ಆಗಲಿದೆ. ಕತ್ತಲಲ್ಲಿರುವಂತಹ ಈ ಒಂದು ಜೀವನ ಬೆಳಕಿನ ಕಡೆಗೆ ಹೋಗ್ಲಿದೆ ಅಂತ ಹೇಳ್ತಿದ್ದಾರೆ. ಸೊ ಇವಾಗ ನೀವು ನೋಡ್ತಾ ಇರುವಂತದ್ದು ಸರ್ಕಾರಿ ನೌಕರರ ಒಂದು ಪರಿಸ್ಥಿತಿ ಅವರಿಗೆ ಗೊತ್ತಿದೆ. ಅವ್ರಿಗೆ ಬರ್ತಾ ಇರುವಂತಹ ಒಂದು ಸಂಬಳದಲ್ಲಿ ಮನೆ ಬಾಡಿಗೆ, ಮೇಲಿನ ಖರ್ಚು ಕೂಡ ನೋಡ್ಕೊಳಕ್ ಆಗದೆ ಇರುವಂತಹ ಒಂದು ಪರಿಸ್ಥಿತಿ. ಸ್ಪೆಷಲಿ ಗ್ರೂಪ್ ಡಿ ನೌಕರರು, ರಿಟೈರ್ಡ್ ಆಗಿರುವಂತಹ ಆಫೀಸರ್ಸು, ಫ್ಯಾಮಿಲಿ ಪೆನ್ಷನ್ ಪಡಿತಿರುವಂತಹ ಒಂದು ಸರ್ಕಾರಿ ನೌಕರು, ಇನ್ಕ್ಲೂಡಿಂಗ್ ಗ್ರೂಪ್ C ಆಸ್ ವೆಲ್, ಎಲ್ಲರಿಗೂ ಕೂಡ ಅತಿ ಹೆಚ್ಚಿನ ಲೆವೆಲ್ ಅಲ್ಲಿ, ಗ್ರೌಂಡ್ ಲೆವೆಲ್ ಅಲ್ಲಿ ತೊಂದರೆಗಳಾಗ್ತಾ ಇದೆ. ಸೊ 7ನೇ ವೇತನ ಆಯೋಗ ಅನ್ನೋದು ತುಂಬಾನೇ ನೆಸೆಸಿಟಿ ಹೊಂದಿರುವಂತಹ ವೇತನ ಸಮಿತಿ. ಇದನ್ನ ಆದಷ್ಟು ಬೇಗ ಕೊಡ್ಲೇಬೇಕು. ಇದೇ ರೀತಿಯಾಗಿ ಡಿಲೇ ಆಗ್ತಾ ಹೋದ್ರೆ ಸರ್ಕಾರಿ ನೌಕರು ಇದೇ ರೀತಿಯಾಗಿ ಸಾಲದಲ್ಲೇ ಒಂದು ಜೀವನವನ್ನ ಕಳೆದು ಸಾಲದಲ್ಲೇ ಮರಣ ಹೊಂದುವಂತ ಒಂದು ಪರಿಸ್ಥಿತಿ ಆಗುತ್ತೆ. ಇದ್ರ ಜೊತೆಗೇನೆ ಅತಿ ವೈಜ್ಞಾನಿಕವಾಗಿರುವಂತಹ ವೇತನ NPS ಅನ್ನ ಕ್ಯಾನ್ಸಲ್ ಮಾಡಿ OPS ಮಾಡೋದಕ್ಕೂ ಕೂಡ ವೇತನ ಸಮಿತಿಯನ್ನ ರಚನೆ ಮಾಡಿದ್ದೀವಿ. ಅದಕ್ಕೆ ಒಂದು ಸಮಿತಿ ಇದೆ. ಬಟ್ ಆ ಒಂದು ಸಮಿತಿ ಯಾವಾಗ ರಿಪೋರ್ಟ್ ನೀಡುತ್ತೆ ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಸೊ ದಯವಿಟ್ಟು ಈ ಮೂಲಕ ನಾವು ಕೇಳ್ತಾ ಇರುವಂತದ್ದು, ನಿಮಗೂ ಕೂಡ ಸರ್ಕಾರಿ ನೌಕರರು ಆದಷ್ಟು ಜಾಸ್ತಿ ಈ ಒಂದು ಸರ್ಕಾರದ ಮೇಲೆ ಪ್ರೆಷರ್ ಅನ್ನ ಹಾಕಬೇಕು. ಸರಾಕ್ಷರಿ ಅವರು ನಮ್ಮ ಒಂದು ನೌಕರ ಸಂಘದ ಅಧ್ಯಕ್ಷರಾಗಿರುವಂತಹ ಒಂದು ಕಾರಣದಿಂದ ದಯವಿಟ್ಟು 7ನೇ ವೇತನಕ್ಕಾಗ್ಲಿ ಈ ಒಂದು ನೌಕರರ ಒಂದು ಸಂಘದ ಕಡೆಯಿಂದ ನೀವು ಪ್ರೆಷರ್ ಅನ್ನ ಹಾಕಬೇಕು, ಮನವಿಯನ್ನ ಸಲ್ಲಿಸಬೇಕು. ಏನೋ ಒಂದು ಮಾತುಕತೆಗಳನ್ನ ನಡೆಸಿ ಇಲ್ಲಿವರೆಗೂ ಯಾವ ರೀತಿಯಾಗಿ ಅದನ್ನ ಒಂದು ಗೈಡ್ ಮಾಡ್ತಾ ಬಂದಿದ್ದೀರಾ, ಡ್ರೈವ್ ಮಾಡ್ತಾ ಬಂದಿದ್ದೀರಾ, ಇದೇ ರೀತಿಯಾಗಿ ಕಂಪ್ಲೀಟ್ ಇಂಪ್ಲಿಮೆಂಟೇಷನ್ ವರೆಗೂ ಕೂಡ ನಿಮ್ಮ ಒಂದು ಕೆಲಸ ಇದೇ ರೀತಿಯಾಗಿ ನಡೀಲಿ ಮತ್ತು ಆದಷ್ಟು ಬೇಗ ನಮಗೆ ಈ ಒಂದು ಯೋಜನೆಯನ್ನ ಇಂಪ್ಲಿಮೆಂಟ್ ಮಾಡಿಕೊಡಿ ಅಂತ ಈ ಮೂಲಕ ಕರ್ನಾಟಕ ರಾಜ್ಯದ ಸಮಸ್ತ ಸರ್ಕಾರಿ ನೌಕರರ ಪರವಾಗಿ ನಾವು ಕೇಳ್ಕೊಳ್ತಾ ಇರುವಂತದ್ದು. ಸೊ ಇಷ್ಟೇನೆ, ದಯವಿಟ್ಟು 7ನೇ ವೇತನ ಆಯೋಗವನ್ನ ಆದಷ್ಟು ಬೇಗ ಇಂಪ್ಲಿಮೆಂಟ್ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಸೊ ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಯಾಕೆ ಇಷ್ಟು ರಿಪೋರ್ಟ್ ಡಿಲೇ ಆಗ್ತಾ ಇದೆ? ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಆದಷ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ, ಜಾಸ್ತಿ ಜನರಿಗೆ ತಲುಪಿದ್ರೆ ಜಾಸ್ತಿ ಒಂದು ಅಬ್ಸರ್ವೇಷನ್ ಆಗುತ್ತೆ ಮತ್ತು ಸರ್ಕಾರದ ಗಮನಕ್ಕೆ ಈ ಒಂದು ವಿಷಯ ಬರೋದ್ರಿಂದ 7ನೇ ವೇತನ ಆಯೋಗ ಸ್ವಲ್ಪ ಬೇಗ ಇಂಪ್ಲಿಮೆಂಟ್ ಆಗಲಿದೆ ಅಂತ ಹೇಳ್ಬೋದು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್.